ಕರ್ನಾಟಕ ರತ್ನ ನೆಲೆದಾಡುವ ದೇವರು ಆಧ್ಯಾತ್ಮಿಕ ಶಿಖರವಾದಂಥ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಹಣಮುಟ್ಟಿ ನಮಸ್ಕರಿಸಿ, ಹಿರಿಯ ಸ್ವಾಮಿಗಳಾದಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಕೊಡಮಟ್ಟು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿರುವ ಎಲ್ಲ ಜಂಗಮ ಮೂರ್ತಿಗಳಿಗೆ ನಮಸ್ಕರಿಸಿ, ಶಿವಾನುಭವಾಸಕ್ತರು ಆದಂತಹ ಎಲ್ಲ ಸೋದರ ಸೋದರಿಯರು ಎಲ್ಲರಿಗೂ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತೇನೆ. ಈ ದಿನ ನನಗೆ ಹೂಗಾರ ಮಾದಯ್ಯನ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಶರಣರನ್ನು ಸ್ಮರಿಸ್ಕೊಳ್ಳೋಕ್ಕೆ ನಮಗೂ ಒಂದು ಅವಕಾಶ ಇದೆ. ಅವರ ಜನ್ಮದಿನವನ್ನು ಆಚರಿಸೋದೇ ಆ ಉದ್ದೇಶದಿಂದ ಶರಣರ ಸ್ಮರಣೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿ. ಶರಣರ ಸ್ಮರಣೆಯಲ್ಲಿ ಕೇವಲ ಅವರ ಸ್ಮರಣೆಯಲ್ಲ, ಅವರು ನಡೆದು ಬಂದ ಹಾದಿಯನ್ನು ತಿಳ್ಕೊಂಡು ಅದರಲ್ಲಿ ಅಲ್ಪವಾದರೂ ನಾವು ನಡೆಯುವಂಥ ಪ್ರಯತ್ನವನ್ನು ಮಾಡುವ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡೋದು. ಅದರಲ್ಲೂ ಮುಂದಿನ ದೇಶದ ಭವಿಷ್ಯವನ್ನು ಕಟ್ಟುವಂತಹ ನೀವುಗಳು ಈ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ತಿಳ್ಕೊಳ್ಳೋದ್ರಿಂದ, ಬಸವಾದಿ ಪ್ರಭುತ್ವರು ನಡೆಸಿದ ಜೀವನವನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಜೀವನಕ್ಕೆ ನೀವೇ ಒಂದು ಮಾರ್ಗವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಎಲ್ಲರಿಗಿಂತ ನಿಮಗೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. 12ನೇ ಶತಮಾನ ಒಂದು ವಿಶಿಷ್ಟವಾದಂತಹ ಕಾಲ, ಅಭೂತಪೂರ್ವವಾದ ಅದ್ವಿತೀಯವಾದದ್ದು, ಜೊತೆಗೆ ಎಲ್ಲೂ ನಡೆಯದೇ ಇರುವಂತಹ ಒಂದು ಚಳುವಳಿ ನಡೆದಂತಹ ಒಂದು ವಿಶೇಷವಾದದ್ದು, ವಿಶಿಷ್ಟವಾದದ್ದು. ಬಸವಾದಿ ಶರಣರು ಮಾಡಿದ್ದನ್ನು ಈ ಪ್ರಪಂಚಕ್ಕೆ ನಿರಂತರವಾಗಿ ಮಾರ್ಗದರ್ಶನ ಮಾಡೋ ಹಾಗೆ ಅವರು ನಡೆದು ತೋರಿಸಿದ್ರು. ಕನಸು ನನಸಾಗಿತ್ತು, ಇವತ್ತು ಆ ನನಸನ್ನು ನಾವು ಕನಸಾಗಿ ಕಾಣ್ತಾ ಇದ್ದೀವಿ. ಅಂತಹ ಅಭೂತಪೂರ್ವವಾದ ಅದ್ವಿತೀಯವಾದಂತಹ ಒಂದು ಚಳುವಳಿ ಅಥವಾ ಕ್ರಾಂತಿ ನಡೀತು. ಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪು ಬರೋದು ಹೊಡೆದಾಟ, ಬಡದಾಟ, ರಕ್ತ ಕ್ರಾಂತಿಗಳು ಇದೆ. ಆದರೆ 12ನೇ ಶತಮಾನದಲ್ಲಾದಂತಹ ಕ್ರಾಂತಿ ಇವತ್ತು ನೆನೆಸ್ಕೊಂಡ್ರೆ ನಮ್ಮ 2 ಕೈಗಳನ್ನು ಮುಗಿದು ತಲೆಬಾಗು ಹಾಗಾಗುತ್ತೆ. ಯಾಕೆಂದರೆ ಯಾವುದೇ ರಕ್ತ ಕ್ರಾಂತಿ ಇಲ್ಲದೆ ಬರೀ ಸ್ನೇಹ ಸೌಹಾರ್ದದಿಂದ ಮನುಷ್ಯನ ನೈತಿಕ ಮೌಲ್ಯವನ್ನು ಬೆಳೆಸಿ ಅವರನ್ನು ಮಾನಸಿಕ ಪರಿವರ್ತನೆ ಮಾಡಿ ಜೀವಿಗಳಾಗಿದ್ದವರನ್ನು ದೇವಮಾನವರನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ದಾರಿಯನ್ನು ತೋರಿಸ್ಕೊಟ್ಟವರು ಬಸವಾದಿ ಶರಣರು. ಆ ದಾರಿಯಲ್ಲಿ ನಡೆಯುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಅದನ್ನು ನಾವು ಮಾಡ್ತಾ ಇಲ್ಲ, ಮರಿತಾ ಇದ್ದೀವಿ. ಈ ಮಠದ ಕಾರ್ಯಕ್ರಮದಿಂದ ಜನರಿಗೆ ಎಚ್ಚರಿಸುವಂಥ ಒಂದು ಕಾರ್ಯ ಆಗ್ತಾ ಇದೆಯಲ್ಲ, ಅದು ನಿಜವಾಗಲೂ ಸ್ತುತ್ಯಾರ್ಹವಾದದ್ದು. ಈ 12ನೇ ಶತಮಾನದಲ್ಲಿ ಸರ್ವ ಸಮಾನರು ಎಲ್ಲರಿಗೂ ಸರ್ವ ಸಮಾನತೆಯನ್ನು ಕೊಟ್ಟು ಜಾತಿ ಭೇದ, ಲಿಂಗಭೇದ, ವರ್ಣಭೇದ ಯಾವುದೇ ಇಲ್ಲದೆ, ವರ್ಗಭೇದ ಯಾವುದೂ ಇಲ್ಲದೆ ಎಲ್ಲರೂ ಸಮಾನರಾಗಿ ಬಾಳುವುದನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಇದು ನಿಜವಾಗಲೂ ಅಷ್ಟು ಸುಲಭವಾದ ಕಾರ್ಯ ಅಲ್ಲ. ಈ ರೀತಿ ಕ್ರಾಂತಿಯನ್ನು ಮಾಡಿದಾಗ ಸಾಕಷ್ಟು ಜನ ಶರಣರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು, ತಮ್ಮ ಜೀವನ ದಿಕ್ಕನ್ನು ಬದಲಾಯಿಸಿಕೊಂಡು ಎಲ್ಲರೂ ಅತ್ಯಂತ ಉತ್ತಮವಾದ ಬದುಕನ್ನು ಸಾಗಿಸಿದ್ರು. ಯಾಕೆಂದರೆ ಯಾವುದೇ ಕ್ರಾಂತಿ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಇಡೀ ಸಮಾಜದ ಶಕ್ತಿ ಕೂಡ ಅವ್ರ ಜೊತೆಗೂಡಬೇಕು. ಆದರೆ ಆ ವ್ಯಕ್ತಿ ಈ ಸಮಾಜವನ್ನು ತಿದ್ದಿ ತನ್ನ ಕಬಂಧ ಬಾಹುಗಳಿಗೆ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕಾದ್ರೆ ಆ ವ್ಯಕ್ತಿ ಅದ್ವಿತೀಯರಾಗಿರಬೇಕು, ವಿಶೇಷವಾದವರಾಗಿರಬೇಕು. ಅಂತಹ ಕಾರ್ಯವನ್ನು ಬಸವಣ್ಣವರು ಮಾಡಿದ್ರು. ಸ್ತ್ರೀ ಭೇದವಿಲ್ಲ, ಲಿಂಗಭೇದವಿಲ್ಲ, ಜಾತಿ ಭೇದವಿಲ್ಲ, ಜನರಲ್ಲಿ ವರ್ಗ ತಾರತಮ್ಯವಿಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಶಿವನ ಮಕ್ಕಳು, ಎಲ್ಲರೂ ಶಿವನ ದಾರಿಯಲ್ಲಿ ನಡೆಯುವಂತಹ ಮಹಾಭಕ್ತರುಗಳು. ಈ ರೀತಿ 12ನೇ ಶತಮಾನ ಒಂದು ಕ್ರಾಂತಿಯನ್ನು ಮಾಡ್ತು. ಬಸವಣ್ಣವರು ಒಂದು ವಚನ ಹೇಳುತ್ತೆ, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕಂದು, ಆ ಕರ್ಮದ ಭೋಗದ ನೀ ಕೊಡುವೆ ಎಂಬುದನ್ನು ಬಲ್ಲೆನು, ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು, ನೀವು ಮಾಡೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ವಚನದಲ್ಲಿ ಅವರು ಹೇಳೋದೇನು ಅಂದರೆ, ಪ್ರತಿಯೊಬ್ಬ ಮನುಷ್ಯ ಶರಣರ ಒಂದು ಚಿತ್ರಣವನ್ನೇ ಆ ವಚನದಲ್ಲಿ ಕೊಡ್ತಾರೆ. ಪ್ರತಿಯೊಬ್ಬ ಮನುಷ್ಯರು ಜೀವನವನ್ನು ಮಾಡಬೇಕಾದ್ರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ವೈಯಕ್ತಿಕ ಆಸ್ತಿಗಾಗಿ,
ತಮ್ಮ ವ್ಯಕ್ತಿತ್ವನ ವಿಕಸನಗೊಳಿಸದೆ ಸ್ವಾರ್ಥದಲ್ಲೇ ಬದುಕನ್ನು ಸಾಗಿಸಿ ಮರಣ ಹೊಂದೋದ್ರಿಂದ ಸಮಾಜಕ್ಕಾಗಲಿ ತನಗಾಗಲಿ ಯಾವುದೇ ಉಪಯೋಗ ಇಲ್ಲ. ಅದರಿಂದ ಮಾಡುವಂತಹ ಕಾಯಕ ಪರಿಶುದ್ಧವಾಗಿರಬೇಕು. ಆ ಕಾಯಕದ ಪರಿಶುದ್ಧತೆ ಕೂಡ ಹೇಗೆ ಉಪಯೋಗ ಆಗಬೇಕು ಅನ್ನೋದನ್ನು ಅವರು ಈ ವಚನದಲ್ಲಿ ಹೇಳಿದ್ದಾರೆ. ನಾನು ಆರಂಭವ ಮಾಡುವೆನಯ್ಯ ಅನ್ನೋದರಲ್ಲಿ ನಾನು ವ್ಯವಸಾಯವನ್ನು ಮಾಡೋದು ಕೂಡ ಗುರು ಪೂಜೆಗೆ ಅಂತ ಹೇಳಿ. ನಮ್ಮ ಗುರು ಸಮಾಜದಲ್ಲಿ ಬಹುಮುಖ್ಯವಾದ ಸ್ಥಾನವನ್ನು ಪಡ್ಕೊಂಡವರು, ನಮಗೆ ಮಾರ್ಗದರ್ಶನವನ್ನು ಮಾಡೋರು, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡೋಗೋರು. ಅದರಿಂದ ಅಂಥವರ ಭಕ್ತಿಯನ್ನು ಇಟ್ಕೊಂಡು ನಾನು ವ್ಯವಸಾಯವನ್ನು ಮಾಡಿದ್ರೆ ನನ್ನ ಅರಿವು, ನನ್ನ ಅಂತರಂಗದ ಗುರುವೂ ಬೆಳೀತಾನೆ, ಜೊತೆಗೆ ಸಮಾಜದಲ್ಲಿ ಇರುವ ಗುರುವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಾತನ್ನು ಬಸವಣ್ಣವರು ಹೇಳ್ತಾ ಇದ್ದಾರೆ. ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು. ನಾನು ಮಾಡುವಂಥ ವ್ಯವಹಾರದಲ್ಲಿ ಯಾವ ದೋಷವೂ ಇಲ್ಲದಿದ್ದರೆ, ಯಾವ ಸ್ವಾರ್ಥವೂ ಇಲ್ಲದಿದ್ದರೆ ನನ್ನ ವೈಯಕ್ತಿಕ ವಿಕಾಸ ಸಹಜವಾಗಿ ಆಗತ್ತೆ. ಅದರಿಂದ ನನ್ನಲ್ಲಿರೋ ಆತ್ಮಲಿಂಗ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ನನ್ನಲ್ಲಿ ಸ್ವಾರ್ಥವಿಲ್ಲದ ನಿಸ್ವಾರ್ಥವಾದಂತಹ ವ್ಯವಹಾರವನ್ನು ನಾನು ಸದಾ ಮಾಡ್ತೇನೆ. ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನು ಬೇರೆಯವರ ಸೇವೆಯನ್ನು ಮಾಡೋದು ಕೂಡ ಜಂಗಮ ದಾಸೋಹಕ್ಕೆ. ಜಂಗಮರಿಂದ ಸಮಾಜ ಬೆಳೀತಾ ಇದೆ, ಜಂಗಮರು ಸಮಾಜಕ್ಕಾಗಿ ದುಡಿತಾ ಇದ್ದಾರೆ. ಅಂಥವರ ಸೇವೆಯನ್ನು ನಾನು ಮಾಡಿದ್ರೆ ಇಡೀ ಸಮಾಜಕ್ಕೆ ನಾನು ಮಾಡಿದ ಹಾಗೆ ಆಗತ್ತೆ ಅಂತ ಹೇಳಿ ಅನ್ಕೋತಾರವರು. ಆ ಕರ್ಮ ಭೋಗವ ನೀ ಕೊಡುವೆ, ನನಗದರಲ್ಲಿ ಯಾವ ನಿರೀಕ್ಷಣೆನೂ ಇಲ್ಲ. ನೀನೇ ನಾನು ಮಾಡಿದ ಕರ್ಮಕ್ಕೆ ಏನು ಕೊಡಬೇಕೋ ಅದನ್ನು ಕೊಡ್ತೀಯ ಎಂಬುದನ್ನು ನನಗೆ ಗೊತ್ತಿದೆ. ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡನು. ಯಾಕೆಂದರೆ ನಾವು ಹುಟ್ಟುತ್ತಾ ಏನು ತರಲ್ಲ, ಹೋಗುವಾಗಲೂ ಏನು ತಗೊಂಡೋಗಲ್ಲ. ಮಧ್ಯದಲ್ಲಿ ಭಗವಂತ ಏನು ಕೊಡ್ತಾನೋ ಅದನ್ನು ಅನುಭವಿಸ್ತಾ ಇರ್ತೀವಿ. ಆ ಅನುಭವಿಸೋದನ್ನು ನಾವು ಅವನು ಕೊಟ್ಟ ಕೃಪಾ ಪ್ರಸಾದ ಅಂತ ಅಂದ್ಕೊಂಡಾಗ ಮತ್ತೆ ನಮಗೆ ಯಾರಿಗೆ ಮಾಡ್ತಾ ಇದ್ದೀನಿ, ಯಾರಿಗೆ ಮಾಡ್ತಾ ಇಲ್ಲ ಅನ್ನೋ ಭಾವನೆಯೇ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು, ಎಲ್ಲವನ್ನು ನಿಮಗೆ ತಲುಪಿಸ್ತೀನಿ. ನಿಮ್ಮ ಆಣೆ ಕೂಡಲ ಸಂಗಮ ದೇವ. ಇದನ್ನೇ ವಚನ ಅನ್ನೋದು. ನಿಮಗೆ ಆಣೆಯನ್ನು ಮಾಡಿ ಹೇಳ್ತಾ ಇದ್ದೀನಿ. ನಾನು ವಚನಬದ್ಧನಾಗಿ ಬದುಕ್ತೀನಿ ಇರೋವರೆಗೂ. ನನಗಾಗಿ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಕುಟುಂಬಕ್ಕಾಗಿ ನಾನು ದುಡಿಯಲ್ಲ, ಎಲ್ಲವನ್ನು ನಿಮಗೆ ಸಮರ್ಪಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಈ ರೀತಿ ಕಾಯಕಕ್ಕೆ ಮತ್ತು ದಾಸೋಹಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದು 12ನೇ ಶತಮಾನ. ಆ ಕಾಯಕ ದಾಸೋಹವನ್ನು ಎಷ್ಟರ ಮಟ್ಟಿಗೆ ಅವರು ನಿಲ್ಲಿಸಿದ್ರು ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕಕ್ಕೆ ಮರ ಕೊಟ್ಟು, ಕಾಯಕ ಅಂದಾಗ ಸುಮ್ಮನೆ ಕೆಲಸ ಮಾಡೋದಲ್ಲ, ಸತ್ಯ ಶುದ್ಧವಾದ ಕಾಯಕ. ಆ ಕಾಯಕದಲ್ಲಿ ಒಂದು ಸುಳ್ಳು ಹೇಳಬಾರ್ದು, ಆ ಕಾಯಕಕ್ಕೆ ಲೋಪ ಮಾಡಬಾರ್ದು. 100ಕ್ಕೆ 100 ನಾವು ಅದರಲ್ಲಿ ಭಾಗಿಯಾಗಿ ಅದನ್ನು ನಾವು ದೈವದ ಕೆಲಸ ಅಂತ ತಿಳ್ಕೋಬೇಕು. ಅದಕ್ಕೆ ಸಂಬಳ ಪಡಿತೀರೋ ಅಥವಾ ಸಂಬಳ ಪಡೆಯಲ್ವೋ ಅದೆಲ್ಲ ಮುಖ್ಯ. ನಿಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ದೇವರ ಕಾರ್ಯ ಅಂತ ನೆರವೇರಿಸೋದು ನಿಜವಾಗ್ಲೂ ಸಮಾಜಕ್ಕೂ ದೇಶಕ್ಕೂ ನಮಗೂ ಕೂಡ ಶ್ರೇಷ್ಠವಾದದ್ದು. ಹಾಗಾಗಿ ಶರಣರು ಆ ರೀತಿ ಬದುಕನ್ನೇ ಬದುಕಿದ್ರು. ಜೊತೆಗೆ ನಮಗೆ ಹೆಚ್ಚಿಗೆ ಬಂದಿದ್ದನ್ನು ನಾವು ಇಟ್ಕೋಬಾರ್ದು, ಅದನ್ನು ದಾಸೋಹದ ರೂಪದಲ್ಲಿ ಸಮಾಜಕ್ಕೆ ಅರ್ಪಿಸಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ ದಾಸರು, ಹಾಗೆ ಅದನ್ನು ಏನು ದೇವರು ಕೊಟ್ಟಿರ್ತಾನೆ ಅದನ್ನು ಸಮಾಜಕ್ಕೆ ಅರ್ಪಿಸಿ ಅದರ ಮೂಲಕ ದೇವರಿಗೆ ತಲುಪಿಸಬೇಕು ಅನ್ನೋ ಅಭಿಪ್ರಾಯವನ್ನು ಬಸವಣ್ಣವರ ವಚನ ಹೇಳುತ್ತೆ. ಅದನ್ನೇ 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನು ಮಾಡಿದ್ದು. ಕಾಯಕಕ್ಕೆ ಬಹಳ ಗೌರವವನ್ನು ಕೊಟ್ಕೊಂಡು ಬಂದರು. ಈ ರೀತಿ ಕಾಯಕವನ್ನು ಮಾಡಿದಂಥ ವಿಶೇಷವಾದ ವ್ಯಕ್ತಿ ಹೂಗಾರ ಮಾದಯ್ಯ. ನಿಜವಾಗ್ಲೂ ಎಷ್ಟು ಶರಣರುಗಳನ್ನು ಪಠ್ಯಪುಸ್ತಕದಲ್ಲಿ ಓದ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ, ಆದರೂ ಇನ್ನೂ ಅಪರಿಚಿತ ಹೆಸರುಗಳಿದೆ. ಅಲ್ಲಿಗೆ ಕಲ್ಯಾಣದಲ್ಲಿ ಎಷ್ಟು ಜನ ಶರಣರು ಆಗಿ ಹೋಗಿದ್ದಾರೋ, ಎಷ್ಟು ಜನ ನಮ್ಮ ಅರಿವಿಗೆ ಬಂದಿದ್ದಾರೋ, ಎಷ್ಟು ಜನ ನಮ್ಮ ಅರಿವಿಗೆ ಬಂದೇ ಇಲ್ವೋ ಗೊತ್ತಿಲ್ಲ. ಆದರೂ ಅದೊಂದು ಶರಣ ಸಂಕುಲದ ಒಂದು ಕೈಲಾಸವೇ ಕಲ್ಯಾಣ ಆಗಿತ್ತು ಅನ್ನೋದರಲ್ಲಿ ತಪ್ಪಿಲ್ಲ. ಈ ಹೂಗಾರ ಮಾದಯ್ಯನ ತಂದೆ ಮಹದೇವ ಅಂತ ಹೇಳಿ, ಅವರು ಬಾದಾಮಿಯ ಪಕ್ಕದಲ್ಲಿದ್ದಂಥ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಅವರು ಶೈವ ಸಂಪ್ರದಾಯದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಉಳ್ಳವರು, ಒಳ್ಳೆಯ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದವರು. ಪ್ರತಿನಿತ್ಯ ಅಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಅವರಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ. ಆ ಸಂದರ್ಭದಲ್ಲಿ ಭಗವಂತನನ್ನೇ ನಂಬಿಕೊಂಡಿದ್ದರು. ಆದರೆ ಹೂಗಾರ ಮಾದಯ್ಯನವರ ತಾಯಿಯ ಹೆಸರು ಎಲ್ಲೂ ಬರಲ್ಲ, ತಂದೆ ಮಾತ್ರ ಮಹಾದೇವ ಅಂತ ಬರುತ್ತೆ. ಆಮೇಲೆ ಬಹಳ ಕಾಲಕ್ಕೆ ಒಬ್ಬ ಮಗ ಹುಡ್ತಾನೆ, ಅವನಿಗೆ ದೇವರ ಪ್ರಸಾದ ನಮಗೆ ಅಂತ ಹೇಳಿ ಮಹಾದೇವ ಅಂತಲೇ ಹೆಸರಿಡ್ತಾರೆ. ಇವರು ಕಾಯಕ ಹೂವನ್ನು ಸಂಗ್ರಹಿಸಿ ಭಕ್ತರ ಮನೆಗೆ ಕೊಟ್ಟು ಪೂಜೆಗೆ ಲಿಂಗ
ಪೂಜೆಗೆ ಪತ್ರಿಯನ್ನು ಹೂವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇದೇ ಇವರ ಕಾಯಕ. ಇದು ಇವರೊಬ್ಬರೇ ಅಲ್ಲ, ಶರಣ ಸಂಕುಲದಲ್ಲಿ ಸಾಕಷ್ಟು ಜನ ಇದ್ದರು. ಬಾಚಿದೇವ, ಪುಷ್ಪದ ಸೋಮಯ್ಯ, ಬಾಹೂರ ಬೊಮ್ಮಯ್ಯ, ಹೂವಿನ ಅಲ್ಲಮ್ಮ ಎಂಬ ಸುಮಾರು ಹೂಗಾರರ ಹೆಸರನ್ನು ನಾವು ನೋಡ್ತೀವಿ. 70 ಇವರ ವಿಷಯ ನಮ್ಗೆ ಅಷ್ಟೊಂದು ತಿಳಿಯಲ್ಲ. ವಚನಕಾರರ ವಚನಗಳಲ್ಲೂ ನಾವು ಕಂಡಿಲ್ಲ. ನಮಗೆ ಹೆಚ್ಚಿಗೆ ಸಿಗೋದು ಜಾನಪದ ಸಾಹಿತ್ಯದಲ್ಲಿ ಮತ್ತು ಭೀಮಕವಿಯ ಬಸವ ಪುರಾಣದಲ್ಲಿ. ಹಾಗೆ ಸಿದ್ದಯ್ಯ ಪುರಾಣಿಕರು ಬರೆದಂಥ ಶರಣಚರಿತಾಮೃತದಲ್ಲಿ ಇವರ ಪರಿಚಯವನ್ನು ಹೇಳ್ತಾರೆ ಅಂತ ತಿಳಿದು ಬರುತ್ತೆ. ಸುಮಾರು 70 ಮಿಕ್ಕಿ ತ್ರಿಪದಿಗಳಲ್ಲಿ ಹೂಗಾರ ಮಾದಪ್ಪನವರ ಮಾಹಿತಿ ನಮಗೆ ಸಿಗುತ್ತೆ. ಗದಿಗೆ ಮಠದ ಜಾನಪದ ಸಾಹಿತ್ಯ ಸಂಗ್ರಹದಲ್ಲೂ ಸ್ವಲ್ಪ ದೊರಕುತ್ತೆ. ಅನ್ನಪೂರ್ಣಮ್ಮನವರು ಜಾನಪದ ಸಂಗ್ರಹ ಮಾಡಿದ್ದಾರೆ, ಅದರಲ್ಲೂ ಸ್ವಲ್ಪ ಹೂಗಾರ ಮಾದಯ್ಯನವರ ಬಗ್ಗೆ ಮಾಹಿತಿ ದೊರಕುತ್ತೆ ನಮಗೆ. ಜಾನಪದ ಸಾಹಿತ್ಯದಲ್ಲಿ ಇವರನ್ನು ಮಾದಣ್ಣ, ಚಿಕ್ಕ ಮಾದಯ್ಯ, ಮಾದಯ್ಯ, ಜೀರ ಮಹಾದೇವ ಅಂತ ಹೇಳಿ ಕರೀತಾ ಇರ್ತಾರೆ. ಜೀರ ಮಾದಯ್ಯ ಅನ್ನೋದು ಅವರ ಮನೆತನದ ಹೆಸರು, ಪಂಗಡದ ಹೆಸರು ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆ ಎಲ್ಲೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾಗ ಬಸವ ಸಂಸ್ಕೃತಿಯ ಕಾರ್ಯಕ್ರಮವನ್ನು ಅಲ್ಲಿ ಅವ್ರು ಹೇಳ್ತಾ ಇದ್ರು, ಜೀರ ಮನೆತನದವರು, ಜೀರ ಕುಟುಂಬದವರು ಬಂದಿದ್ದಾರೆ, ಜೀರ ಪಂಗಡದವರು ಹಾಜರಿದ್ದಾರೆ ಇಲ್ಲಿ ಅಂತ. ಅದರಿಂದ ಅದು ಪಂಗಡನೋ ಜಾತಿನೋ ಮನೆತನವೋ ಗೊತ್ತಾಗಲ್ಲ. ಆದರೆ ಇವರನ್ನ ಜೀರ ಮಹಾದೇವ ಅಂತ ಕೂಡ ಕರೀತಾ ಇದ್ರು. ಇವರ ತಂದೆ ಅರ್ಚಕರಾಗಿದ್ದರಿಂದ ಸಹಜವಾಗಿ ಅವರ ಪೂಜಾ ಕಾರ್ಯಗಳಲ್ಲಿ ತಾವು ಕೂಡ ನೆರವಾಗ್ತಾ ಇದ್ದರು. ತಾವು ಹೋಗಿ ಹೂಮಾಲೆಯನ್ನು ಕಟ್ಕೊಡೋದು, ತಂದೆಗೆ ಬೇಕಾದಂಥ ಹೂವನ್ನು ಎತ್ಕೊಂಡು ಬರೋದು, ಈ ಕಾರ್ಯವನ್ನು ಚಿಕ್ಕದ್ರಿಂದ ಅವರು ಮಾಡಿಕೊಂಡೇ ಬಂದರು. ಹಾಗಾಗಿ ಅವರಲ್ಲಿ ಶಿವ ಸಂಸ್ಕೃತಿ ತನ್ನಲ್ಲಿ ತಾನಾಗಿ ಆವಿರ್ಭವಿಸಿತ್ತು ಅಂತ ಹೇಳ್ಬೋದು. ಚಿಕ್ಕದ್ರಿಂದ ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿದ್ದರು. ಹೀಗಾಗಿ ಅವರಿಗೆ ಶಿವನ ಸೇವೆ ಮಾಡೋದ್ರಲ್ಲಿ ತುಂಬ ಒಳ್ಳೆಯ ಭಾಗ್ಯ ಅಂತ ಹೇಳಿ ತಿಳ್ಕೊಂಡಿದ್ರು. ಹಾಗೆ ಅದನ್ನು ಮಾಡಿಕೊಂಡೇ ಬಂದರು. ಈ ರೀತಿ ಅವರು ಮಾಡ್ಕೊಂಡು ಬರ್ತಿದ್ದಾಗ ಯುವಕರಾದಾಗ ಅವರಿಗೆ ಮಾದೇವಿ ಅನ್ನುವಂತಹ ಕನ್ಯೆಯನ್ನು ತಂದು ಮದುವೆ ಮಾಡಿದ್ರು. ತಂದೆಯ ನಂತರ ಇವರು ಆ ದೇವಸ್ಥಾನಕ್ಕೆ ಅರ್ಚಕರಾದರು. ಮಾದೇವಿಯನ್ನು ಹುಡುಗಿ ಜೊತೆ ಮದುವೆ ಆಯಿತು. ಆಮೇಲೆ ಅವ್ರಿಗೊಬ್ಬ ಲಿಂಗಣ್ಣ ಅಂತ ಮಗ ಇದ್ದ ಅಂತ ಹೇಳಿ ಜಾನಪದ ಸಾಹಿತ್ಯದಲ್ಲಿ ನಮಗೆ ದೊರಕುವಂಥ ವಿಷಯ. ಐಹೊಳೆ ಪಕ್ಕದ ರಾಜ್ಯ, ಬಾದಾಮಿ ಪಕ್ಕಕ್ಕೆ ರಾಜ್ಯ ಅದು. ವೇದ ಭಾಸ್ಕರ ಗುಣವಂತಿ ಅನ್ನೋರು ರಾಜರಿದ್ದರು, ರಾಜ ರಾಣಿಯರು. ಅವರಿಗೆ ಶಿವಯೋಗಿ ಮಲ್ಲರಸರು ಕಲ್ಕುರಿಕಿ ಸಾಮ್ರಾಜ್ಯವನ್ನು ಆಳ್ತಾ ಇದ್ದರು. ಅವರು ಈ ದೇವಸ್ಥಾನಕ್ಕೆ, ಬಾದಾಮಿಯ ದೇವಸ್ಥಾನಕ್ಕೆ ಆಗಾಗ ಭೇಟಿ ಎತ್ತುತ್ತಾ ಇದ್ದರು. ಹಾಗಾಗಿ ಅರ್ಚಕ ಮಹಾದೇವಯ್ಯನವರಿಗೆ ಇವರ ಸಂಪರ್ಕ ಚೆನ್ನಾಗಿತ್ತು. ಅವರು ಬಾದಾಮಿಯ ಬಳಿಯ ದೇವಸ್ಥಾನಕ್ಕೆ ಬರ್ತಾ ಇದ್ದರಿಂದ ಮಾದಯ್ಯನವರಿಗೆ ಒಳ್ಳೆಯ ಬಾಂಧವ್ಯವಿತ್ತು. ಶಿವಯೋಗಿ ಈ ವೇದಭಾಸ್ಕರ ಹಾಗೂ ಗುಣವಂತಿಯವರಿಗೆ ಶಿವಯೋಗಿ ಮಲ್ಲರಸರು ಅನ್ನೋ ಒಬ್ಬ ಮಗ ಹುಟ್ಟುತ್ತಾರೆ. ಮಲ್ಲರಸರು ಅಂತ ಮಗ ಹುಟ್ಟುತ್ತಾರೆ. ಅವರು ಸಾಮ್ರಾಜ್ಯವನ್ನು ಆಳ್ತಾ ಇರ್ತಾರೆ. ಅವರು ಕೂಡ ಈ ಬಾದಾಮಿ ದೇವಸ್ಥಾನಕ್ಕೆ ಆಗಾಗ ಭೇಟಿ ನೀಡ್ತಿರ್ತಾರೆ. ಅರ್ಚಕ ಮಹಾದೇವರ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯ ಇರುತ್ತೆ ಅವ್ರಿಗೂ ಕೂಡ. ಆದರೆ ಕಾಲಕ್ರಮೇಣ ಅವರಿಗೆ ರಾಜ್ಯಾಡಳಿತದಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ, ವಿರಕ್ತಿ ಹುಟ್ಟುತ್ತೆ. ಹಾಗಾಗಿ ಅವರು ಮಧ್ಯದಲ್ಲೇ ವಯಸ್ಸಿಗೆ ಬಂದ ಮಗನಿಗೆ, ಅವನು ಮಹಾದೇವನೇ, ಮಗನಿಗೆ ಪಟ್ಟವನ್ನು ಕಟ್ಟಿ ತಾವು ಶ್ರೀಶೈಲಕ್ಕೆ ಸಾಧನೆಗೋಸ್ಕರವಾಗಿ ಹೊರಟೋಗ್ತಾರೆ. ಆ ಮಹಾದೇವರು ಯಾರು ಅಂದರೆ, ಮುಂದೆ ಕಲ್ಯಾಣದಲ್ಲಿ ಸಕಲೇಶ ಮಾದರಸ ಅಂತ ಪ್ರಸಿದ್ಧಿಯನ್ನು ಪಡೆದಂತಹ ಶರಣರು. ಅವರು ರಾಜರಾಗಿದ್ದವರು. ಸರಿ, ತಂದೆ ಹೋದ ಮೇಲೆ ರಾಜ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಅವರು ತಂದೆಯ ಪರಿಯನ್ನೇ ಪಾಲಿಸ್ಕೊಂಡು ಬಂದರು. ಆಗಾಗ ಬಾದಾಮಿ ದೇವಸ್ಥಾನಕ್ಕೆ ಬರ್ತಿದ್ರು. ಬಾದಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾಗ ಈಗ ಚಿಕ್ಕ ಮಾದಣ್ಣ ಅಥವಾ ಹೂಗಾರ ಮಾದಣ್ಣನವರು ಅರ್ಚಕರಾಗಿದ್ದರು. ಅವರ ಜೊತೆ ಇವರಿಗೆ ಒಳ್ಳೆಯ ಸಂಪರ್ಕ ಬಾಂಧವ್ಯ ಇತ್ತು. ಹಾಗಾಗಿ ಅವರಿಬ್ಬರೂ ಕೂಡಿ ಆಗಾಗ 12ನೇ ಶತಮಾನದಲ್ಲಿ ನಡೆಯುತ್ತಿದ್ದಂತಹ ಕ್ರಾಂತಿ, ವಚನ ಚಳುವಳಿ, ವಚನಗಳು, ಬಸವಣ್ಣನವರ ವ್ಯಕ್ತಿತ್ವ, ಅವುಗಳ ಬಗ್ಗೆ ಆಗಾಗ ಚರ್ಚೆ ಮಾಡ್ತಿದ್ದರು. ನಂತರ ಸಕಲೇಶ ಮಾದರಸರಿಗೂ ರಾಜ್ಯದ ಬಗ್ಗೆ ವಿರಕ್ತಿ ಬಂತು. ಅವರು ನಾನು ಈ ರಾಜ್ಯವನ್ನು ಮುಂದೆ ಆಳಲ್ಲ ಅಂತ ಹೇಳಿ ಮುಂದಿನವರಿಗೆ ವಹಿಸಿಕೊಟ್ಟು ತಾವು ಶ್ರೀಶೈಲಕ್ಕೆ ಸಾಧನೆಗೋಸ್ಕರವಾಗಿ ಹೊರಟೋದು. ಅಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂತ ಕೆಲವು ಕಡೆ ಹೇಳ್ತಾರೆ. ಅಂತೂ ಸಾಧನೆಯನ್ನು ಮಾಡಿದ್ರು. ಸಾಧನೆ ಮಾಡಿದವ್ರಿಗೆ ಬಸವಣ್ಣವರ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಆಕರ್ಷಣೆ ಇದ್ದಿದ್ದರಿಂದ ತಾವು ನೇರವಾಗಿ ಕಲ್ಯಾಣಕ್ಕೆ ಬಂದು ನೆಲೆಸಿದ್ರು. ಅಲ್ಲಿ ಸಕಲೇಶ ಮಾದರಸ ಅನ್ನುವಂಥ ಹೆಸರಲ್ಲಿ ತುಂಬ ಪ್ರಸಿದ್ಧಿಯನ್ನು ಕೂಡ
ಪಡೆದರು. ಇವರು ಇವ್ರ ಕತೆಗೆ ತುಂಬ ಪ್ರಮುಖವಾದವರಾಗಿದ್ದರಿಂದ ಇವ್ರ ಪರಿಚಯವನ್ನು ಮಧ್ಯದಲ್ಲಿ ಮಾಡಿದರು. ಹೂಗಾರ ಮಾದಯ್ಯನವರಿಗೆ ಮೊದಲಿಂದಲೂ ಕಲ್ಯಾಣಕ್ಕೆ ಹೋಗಬೇಕು ಅನ್ನೋ ಆಸೆ ಇತ್ತು. ಬಸವಣ್ಣನವರನ್ನು ಅತ್ಯಂತ ಆತ್ಮೀಯವಾಗಿ ಅವರು ಪ್ರೀತಿಸ್ತಾ ಇದ್ದರು. ತನ್ನ ಪತ್ನಿಯೊಡನೆ ಮಗ ಲಿಂಗಣ್ಣನ ಜೊತೆಯಲ್ಲಿ ತಾವು ಕಲ್ಯಾಣಕ್ಕೆ ಧಾವಿಸಿ ಬಂದರು. ಆ ಕಲ್ಯಾಣವನ್ನು ನೋಡಿ ಅವರಿಗೆ ಇಡೀ ಮೈ ರೋಮಾಂಚನವಾಯಿತು, ಆನಂದವಾಯಿತು, ಹಿರಿ ಹಿಗ್ಗದು. ಕಾರಣ ಏನು ಅಂದರೆ, ಇವತ್ತು ನೋಡಿದ್ದೀರಲ್ಲ, ದಕ್ಷಿಣ ಕರ್ನಾಟಕದ, ಉತ್ತರ ಕರ್ನಾಟಕದ ಎಲ್ಲ ಜನರು ಬೆಂಗಳೂರಿಗೆ ಬಂದು ನೆಲೆಸ್ತಾ ಇದ್ದಾರೆ. ಬೆಂಗಳೂರಿನ ಆಕರ್ಷಣೆ ಅವರನ್ನು ಅಷ್ಟರ ಮಟ್ಟಿಗೆ ಕರೀತಾ ಇದೆ. ಆದರೆ ಬಸವಣ್ಣನವರ ಕಲ್ಯಾಣ ಬೆಂಗಳೂರಿನ ಥರ ಅಲ್ಲ. ಬೆಂಗಳೂರಿನಲ್ಲಿ ಆಕರ್ಷಣೆ ಬೇರೆ ಬೇರೆ ಇದೆ. ಆದರೆ ಬಸವಣ್ಣನವರ ಆಧ್ಯಾತ್ಮಿಕ ಸಾಧನೆ, ದಾಸೋಹ, ಕಾಯಕ ಇವೆಲ್ಲವೂ ಕೂಡ ಒಳ್ಳೆಯ ನಡೆನುಡಿ ಇವುಗಳು ಎಲ್ಲರನ್ನೂ ಆಕರ್ಷಿಸ್ತಿತ್ತು. ದೇಶ ವಿದೇಶದಿಂದ, ಮೂಲೆ ಮೂಲೆಯಿಂದ ಇಂಥ ಕಾಯಕದವರು ಅಂತಲ್ಲ, ಎಲ್ಲ ಕಾಯಕದವರು, ಎಲ್ಲ ಸ್ತರದವರು ಎಲ್ಲರೂ ಕೂಡ ಕಲ್ಯಾಣಕ್ಕೆ ಬರ್ತಾಯಿದ್ರು, ಬಂದು ನೆಲೆಸ್ತಾ ಇದ್ದರು. ಹಾಗೆ ಇವರ ಕುಟುಂಬ ಕಲ್ಯಾಣಕ್ಕೆ ಬಂತು. ಕಲ್ಯಾಣಕ್ಕೆ ಬಂದು ನೋಡಿದ್ದಾಗ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಬಸವಣ್ಣವರ ವಚನ ನೆನಪಾಯ್ತು ಅವರಿಗೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂತ ಅವರು ವಚನದಲ್ಲಿ ಮಾತ್ರ ಹೇಳಿರಲಿಲ್ಲ. ಇಡೀ ಕಲ್ಯಾಣದ ಜನತೆ ಅದೇ ರೀತಿ ನಡ್ಕೋತಾ ಇದ್ರು. ಮಾಧವನ ಮಾತಲ್ಲಿ ಅದೇ ಬರೋದು. ಒಬ್ಬರು ತಮ್ಮ ಆತ್ಮಸ್ತುತಿ ಇಲ್ಲ, ಪರರನ್ನು ನಿಂದೆ ಮಾಡಲ್ಲ, ಯಾರ ಬಗ್ಗೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಇಷ್ಟು ಸ್ವಚ್ಛವಾದಂಥ ಒಂದು ಸಮಾಜ ಇರಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಅವರು ಹಿರಿ ಹಿಗ್ಗಿದ್ರು. ಇಲ್ಲಿ ಅಕ್ಕನ ವಚನವನ್ನು ನೆನೆಸ್ಕೋಬೋದು ನಾವು. ಅಕ್ಕ ಕಲ್ಯಾಣಕ್ಕೆ ಬಂದಾಗಲೂ ಇದೇ ಮಾತು ಹೇಳ್ತಾಳೆ. ಕಲ್ಯಾಣವೆಂಬುದು ಇನ್ನಾರಿಗೆ ಹೋಗಬಹುದು, ಹೋಗಬಾರದು, ಅಸಾಧ್ಯವಯ್ಯ, ಆಸೆ ಅಮಿಷ ಅಳಿದವಂಗಲ್ಲದೆ ಕಲ್ಯಾಣದತ್ತಲಡಿ ಇಡಬಾರದು, ಒಳ ಹೊರಗು ಶುದ್ಧನಾದಂಗಲ್ಲದೆ ಕಲ್ಯಾಣವು ಹೋಗಬಾರದು, ನೀನು ನಾನೆಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು, ಚನ್ನಮಲ್ಲಿಕಾರ್ಜುನನಿಗೊಲಿದ ಉಭಯ ಲಜ್ಜೆ ಅಳಿದವಳಾಗಿ ಕಲ್ಯಾಣವನ್ನು ಕಂಡು ನಮೋ ನಮೋ ಎನ್ನುತ್ತಿದ್ದೇನು ಅಂತ ಹೇಳ್ತಾರೆ. ಆಸೆ ಅಮಿಷ ಪರನಿಂದೆ ಇವೆಲ್ಲವೂ ಇಲ್ಲದೇ ಇರುವಂತಹ ಪರಿಶುದ್ಧನಾದಂತಹ ವ್ಯಕ್ತಿಗೆ ಮಾತ್ರ ಕಲ್ಯಾಣದಲ್ಲಿ ಪ್ರವೇಶ. ನಾನು ನೀನು ಅನ್ನುವ ಭಾವನೆ ಇದ್ದರೂ ಕೂಡ ಕಲ್ಯಾಣಕ್ಕೆ ಪ್ರವೇಶ ಇಲ್ಲ. ನಾನು ಚನ್ನಮಲ್ಲಿಕಾರ್ಜುನನಿಗೆ ಒಲಿದರಿಂದ ನನಗೆ ಕಲ್ಯಾಣಕ್ಕೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ನಾನು ಈ ಕಲ್ಯಾಣಕ್ಕೆ ನಮಸ್ಕರಿಸುತ್ತಿದ್ದೇನೆ ಅಂತ ಹೇಳಿ ಅವಳು ಕಲ್ಯಾಣಕ್ಕೆ ಪಾದ ಇಡ್ತಾಳೆ. ಇದು ಪ್ರತಿಯೊಬ್ಬ ಶರಣರ ಅನುಭವ. ಅಂತಹ ಶ್ರೇಷ್ಠವಾದದ್ದು ಕಲ್ಯಾಣ. ಆ ಕಲ್ಯಾಣಕ್ಕೆ ಬಂದು ನೆಲೆಸ್ತಾರೆ. ಕಲ್ಯಾಣಕ್ಕೆ ಬಂದು ನೆಲೆಸಿದಾಗ ಕೆಲವು ಕಡೆ ಹಡಪದ ಅಪ್ಪಣ್ಣ ಅಂತಿದೆ, ಕೆಲವು ಕಡೆ ರಾಯಸರ ಮಂಚಣ್ಣರು ಅಂತಿದ್ದಾರೆ. ಅವರ ಮೂಲಕ ಅವರು ಬಸವಣ್ಣವರನ್ನು ದರ್ಶನ ಮಾಡ್ತಾರೆ. ಬಸವಣ್ಣವರನ್ನು ದರ್ಶನ ಮಾಡಿ ಅವರಿಗೆ ಪ್ರತ್ಯಕ್ಷ ದೇವರನ್ನೇ ಕಂಡ ಹಾಗಾಗತ್ತೆ. ಅಲ್ಲಿ ಶರಣರು ಪ್ರತ್ಯಕ್ಷ ದೇವರು ಅಂದರೆ ಅದನ್ನು ಒಪ್ಪಲ್ಲ. ಇವ್ರ ಕಥೆಲೇ ಬರುತ್ತೆ ನೋಡಿ, ಶಿವನನ್ನು ಹೇಗೆ ಹೇಳಿ ಕಳಿಸ್ತಾರೆ ಅಂತ. ಅವ್ರಿಗೆ ತಾನು ಕಾಣಬೇಕಾಗಿದ್ದಂಥ ವ್ಯಕ್ತಿಯನ್ನು ಕಣ್ಣಾರೆ ಕಂಡಾಗ ತುಂಬ ಆನಂದ ಆಗುತ್ತೆ. ಆಮೇಲೆ ಬಸವಣ್ಣವರು ಕುಶಲೋಪರಿಗಳನ್ನು ವಿಚಾರಿಸಾದ್ಮೇಲೆ ಅವರನ್ನು ಕಲ್ಯಾಣದಲ್ಲೇ ಉಳಿಲಿಕ್ಕೆ ಹೇಳ್ತಾರೆ. ಆದರೆ ಹೇಳ್ತಾರೆ, ಕಲ್ಯಾಣದಲ್ಲಿ ಉಳಿಬೇಕು ಅಂದರೆ ಸುಮ್ಮನೆ ಉಳಿಯೋ ಹಾಗಿಲ್ಲ, ಕಾಯಕವನ್ನು ಮಾಡಬೇಕು, ದಾಸೋಹವನ್ನು ಮಾಡಬೇಕು, ಇಲ್ಲಿ ನಿಯಮಕ್ಕೆ ತಕ್ಕಂತೆ ಇರಬೇಕು ಅಂತ ಹೇಳ್ತಾರೆ. ಅದನ್ನು ಸಂತೋಷದಿಂದ ಹೂಗಾರ ಮಾದಯ್ಯನವರು ಒಪ್ಕೊಂಡು ಬಸವಣ್ಣವ್ರ ಮುಂದೆನೇ ಹೇಳ್ತಾರೆ, ನಾನು ಹೂಗಾರ ಕಾಯಕವನ್ನು ಮಾಡ್ತೀನಿ ಅಂತ ಹೇಳಿ. ಬಸವಣ್ಣವ್ರಿಗೂ ಅದು ತುಂಬ ಸಂತೋಷ ಆಗುತ್ತೆ. ಅವರನ್ನು ಒಪ್ಕೊಂಡು ಕಲ್ಯಾಣಕ್ಕೆ ಸ್ವಾಗತಿಸ್ತಾರೆ. ಅಂದಿನಿಂದ ಹೂಗಾರ ಮಾದಯ್ಯನವರು ಬೆಳಗಿನ ಜಾವ ಎದ್ದು ಪ್ರತಿ ಕಾಡಿಗೆ ಹೊರಕ್ಕೆ ಹೋಗಿ ಎಲ್ಲ ಕಡೆ ಹೂವುಗಳನ್ನು ಸಂಗ್ರಹಿಸಿ ಪ್ರತಿ ಶರಣರ ಮನೆಗೆ ಪೂಜೆಯ ವೇಳೆಗೆ ಹೂವನ್ನು ತಂದು ಕೊಡ್ತಾ ಇರ್ತಾರೆ. ಅದನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಿರಲ್ಲ, ಅತ್ಯಂತ ಭಕ್ತಿಯಿಂದ, ಅತ್ಯಂತ ಶ್ರದ್ಧೆಯಿಂದ, ಶಿವನ ಪೂಜೆಯನ್ನೇ ನಾನು ಮಾಡ್ತಾ ಇದ್ದೀನೇನೋ ಅನ್ನೋ ಭಾವನೆಯಿಂದ ಪ್ರತಿ ವನಕ್ಕೂ ಹೋಗಿ ಹೂವನ್ನು ಎತ್ಕೊಂಡು ಬರ್ತಾ ಇರ್ತಾರೆ ಅವರು. ಈ ರೀತಿ ಅವರು ಬಂದು ಪೂಜೆಗೆ ಮನೆಗೆ ಹೂವನ್ನು ಕೊಡ್ತಾ ಇರೋದ್ರಿಂದ ವೇಶ್ಯೆಯರು ಕೂಡ ಮುಡ್ಕೊಳ್ಳೋಕ್ಕೆ ಅಂತ ತಗೊಳ್ತಿದ್ದವರು ಅವರ ಭಕ್ತಿಯನ್ನು ನೋಡಿ ತಾವೂ ಕೂಡ ಶಿವಪೂಜೆಯನ್ನು ಮಾಡಲು ಪ್ರಾರಂಭಿಸ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಒಳ್ಳೆಯವನಾದರೆ ಸಮಾಜವನ್ನು ಹೇಗೆ ಸುಧಾರಿಸ್ಬೋದು ಅನ್ನೋಕ್ಕೆ ಈ ಜನಪದಕಾರರು ಈ ಪದ್ಯವನ್ನು ಹೇಳ್ತಾರೆ. ಜಾರಿಯರು ಕೂಡ ಲಿಂಗ ಪೂಜೆಯನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಅಷ್ಟು ಭಕ್ತಿಯಿಂದ ಪ್ರತಿನಿತ್ಯ ಹೂವನ್ನು
ತಂದು ಕೊಡ್ತಾ ಇರ್ತಾರೆ. ಅವರು ಹೂವು ತರಕ್ಕೆ ನಸುಕಿನಲ್ಲೇ ಎದ್ದು ಹೋಗ್ತಾ ಇರ್ತಾರೆ. ಆದರೆ ಅವರು ಹೂವು ತರುವಂಥ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯತೆಯಿಂದ ಹೂವುಗಳನ್ನು ಮಾತಾಡಿಸಿ ಅವುಗಳನ್ನೆಲ್ಲ ವಿಶ್ವಾಸದಿಂದ ನೋಡಿ ಹೂವನ್ನು ಎತ್ಕೊಂಡು ಬರ್ತಾ ಇರ್ತಾರೆ. ಅವರು ಆ ರೀತಿ ಬರುವಾಗ ಅವರು ಯಾವ ರೀತಿಯಲ್ಲಿ ಹೂವೆತ್ತುತ್ತಿದ್ರು ಅನ್ನೋದನ್ನು ಜಾನಪದಕಾರರು ಹೇಳ್ತಾರೆ. ಬಸವ ಭಕ್ತನಿಗಾಗಿ ಅವರು ಬಂದ ತಕ್ಷಣ ಹೂಗಳ ಹೇಳಕ್ಕೆ ಶುರು ಮಾಡಿಬಿಡ್ತವೆ. ನೀವು ಹೂವು ಎತ್ತುತ್ತಾ ಇದ್ದೀರಾ ಅಲ್ವಾ, ನಮ್ಮನ್ನು ತಗೊಳ್ಳಿ ಅಂತ ಹೇಳಿ ಒಂದೊಂದು ಹೂವು ಒಂದೊಂದು ಗಿಡನು ತಾಮುಂದು ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇರ್ತವೆ. ಅದಕ್ಕೆ ಜಾನಪದಕಾರರು ಹೇಳ್ತಾರೆ, ಬಸವ ಭಕ್ತಿನಿಗಾಗಿ ಎಸಳೆಯ ಒಡೆದಿರುವೆ, ಹಸನಾದ ಹೂವ ಮಲ್ಲಿಗೆಯು ನಾನಿರುವೆ, ನೊಸಲ ಗಣ್ಣನಿಗೆ ಮೀಸಲವು ಅಂತ. ಬಸವಣ್ಣನ ಭಕ್ತರಿಗೋಸ್ಕರವಾಗಿ ನಾನು ಮೊಗ್ಗಾಗಿದ್ದವಳು ಅರಳಿ ಸಿದ್ಧಳಾಗಿದ್ದೇನೆ, ನನ್ನನ್ನು ಎತ್ಕೋ ಅಂತ ಹೇಳ್ತಾಳೆ. ಬಾರೋ ಬಾ ಮಾದಯ್ಯ ಬೇರೊಂದು ಬಗೆಯದಲೆ, ಹಾರ ಗುಂಗಿಗಳು ಮುಟ್ಟಿಲ್ಲ ಹೊನ್ನವರಿ ಭೂರಿ ಕೊಯ್ಯತ್ತು ಶರಣರಿಗೆ. ಇನ್ನು ಉಳಿದ ಗಿಡಗಳು ಹೇಳ್ತವೆ, ಬಾರಪ್ಪ ಮಾದಯ್ಯ ಬೇಗ ಬಂದು ತಗೊಂಡ್ಬಿಡು, ನೀನು ಬಂದ ಆಮೇಲೆ ನಿಧಾನಕ್ಕೆ ಬಂದರೆ ಹಾರ ದುಂಬಿಗಳೆಲ್ಲ ಬಂದು ನಮ್ಮಲ್ಲಿರೋ ಮಕರಂದವನ್ನು ಹೀರ್ಬಿಡುತ್ತೆ, ನಮ್ಮ ತಾಜಾತನ ಉಳಿಯಲ್ಲ, ದಯಮಾಡಿ ಶಿವಭಕ್ತರಿಗೆ ನಮ್ಮ ತಾಜಾ ಹೂವನ್ನು ಕೊಡು ಶರಣರಿಗೆ ಅಂತ ಹೇಳ್ತಾರೆ. ಕರಕೆ ದವನದ ಕೊನರು ನೆರೆತು ಮೈ ಮರೆತಾಡಿ ಕರೆಯುವೋ ಬೀಸಿ ಚಳಿಗಾಡಿ. ಅವರು ತಾವು ಗಾಳಿ ಬೀಸ್ಕೊಂಡು ಹೇಳ್ತಾ ಇದ್ದಾವೆ, ನಮ್ಮನ್ನು ಕಿತ್ಕೋ ಅಂತ ಹೇಳಿ. ಈ ರೀತಿ ಆ ಹೂ ಗಿಡಗಳೆಲ್ಲ ಮಾತಾಡ್ತಾ ಇರ್ತವೆ. ಇದನ್ನು ಹರಿಹರ ಕೂಡ ಹೇಳ್ತಾನೆ ಒಂದು ಕಡೆ, ಅಳಿ ಎರಗದ ಅನಿಲ ನರುಗದ ರವಿಕರಂ ಪುಗದ ಬೆಳೆದು ನಳನಳಿಸೆ ಮಗಮಗಿಸುವ ಕವಲಿರಿದ ಇರವಂತೆ ಅಂತ ಅವರು ಹೇಳ್ತಾರೆ. ಹರಿಹರನು ಕೂಡ ತಾನೇ ಹೂವೆತ್ತಾ ಇರ್ತಾರೆ. ಅವರು ಹೂವನ್ನು ಗಿಡದಿಂದ ಬಿಡಿಸಲ್ಲ, ಆ ಕೆಳಗಡೆ ಎಲ್ಲ ಸಗಣಿಗೆ ಸಾರಿಸ್ಕೊಂಡು ಉದುರಿದ ಹೂವುಗಳನ್ನು ಆರಿಸ್ಕೊತಾ ಇರ್ತಾರೆ. ಅಲ್ಲೂ ಹೇಳ್ತಾರೆ ಅವರು, ಅನಿಲ ಸೋಕದೇ ಇರುವಂತಹ, ರವಿಯ ಕಿರಣ ಹೊಕ್ಕದೇ ಇರುವಂತಹ, ಗಾಳಿಯ ಇದಕ್ಕೆ ಸಿಕ್ಕಿ ನಲಗದೇ ಇರುವಂಥ ಹೂವನ್ನು ನಾನು ಎತ್ಕೊಂಡು ಹೋಗ್ತೀನಿ ಅಂತ. ಅಂದರೆ ಇಲ್ಲಿ ಭಕ್ತರ ಮನೋಭಾವನೆಗಳು ಏಕರೀತಿಯವು ಅನ್ನೋದು ಅರ್ಥ ಆಗುತ್ತೆ. 13ನೇ ಶತಮಾನದ ಹರಿಹರ ಇರ್ಬೋದು, 12ನೇ ಶತಮಾನದ ಹೂಗಾರ ಮಾದಯ್ಯ ಇರ್ಬೋದು, ಅವರ ಭಕ್ತಿ ಶ್ರದ್ಧೆಗಳ ಇದ್ದಿದ್ದ ಕಾಯಕದಲ್ಲಿ ಇದ್ದಂಥದ್ದು ಅವರಿಗೆ ಪುಷ್ಪಗಳ ಜೊತೆಯಲ್ಲಿ ಗಿಡಗಳ ಜೊತೆಯಲ್ಲಿ ಎಲ್ಲ ಮಾತಾಡೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ವು ಅಂತ. ಇದನ್ನು ಆಧುನಿಕವಾಗಿ ಕೂಡ ಲೂಥರ್ ಬರ್ಬ್ಯಾಂಕ್ ಗುಲಾಬಿ ನಡುವಿನ ಸಂತ ಅಂತ ಹೇಳಿ ಕರೀತಾರೆ. ಆತ ಇಂಗ್ಲೆಂಡಿನಲ್ಲಿ ಇದ್ದಂಥವರು. ಅವರು ತಮ್ಮ ತೋಟದಲ್ಲಿ ವಿವಿಧ ರೀತಿಯ ಹೂವುಗಳನ್ನು ಬೆಳೆಸಿರ್ತಾರೆ. ಯೋಗಿಗಳು, ಪರಮಾನಂದ ಯೋಗಿಗಳು ಲಂಡನ್ನಿಗೆ ಭೇಟಿ ನೀಡಿದಾಗ ಅವರನ್ನು ನೋಡ್ಲಿಕ್ಕೆ ಹೋಗಿರ್ತಾರೆ. ಅವ್ರು ಕೂತ್ಕೊಂಡು ಗಿಡದ ಜೊತೆ ಮಾತಾಡ್ತಾ ಇರ್ತಾರೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಗಿಡದ ಜೊತೆ ಮಾತಾಡ್ತಾ ಇದ್ದಾರಲ್ಲ ಇವರು ಅಂತ. ಅಲ್ಲಿಂದ ಹಿಂತಿರುಗಿ ಬಂದಮೇಲೆ ಅವರೇ ಕೇಳ್ತಾರೆ, ನೀವು ನನ್ನನ್ನು ನೋಡಿ ಹುಚ್ಚ ಅನ್ಕೋಬೇಡಿ, ಆ ಪ್ರತಿಯೊಂದು ಗಿಡವೂ ನಾನು ಹೇಳಿದ ಮಾತನ್ನು ಅರ್ಥ ಮಾಡ್ಕೊಳ್ತವೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತವೆ, ಅವು ನನ್ನ ಜೊತೆ ಸಂಭಾಷಣೆ ನಡೆಸ್ತವೆ. ಇದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಮರಳುಗಾಡಿನಲ್ಲಿ ಬೆಳೆಯುವಂಥ ಕ್ಯಾಕ್ಟಸ್ಗಳನ್ನ ತಂದು ಹಾಕಿದ್ದೀನಿ ನಾನು. ಅವುಗಳಿಗೆ ಹೇಳಿದೆ, ನಿಮಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ, ನಾನು ನಿಮ್ಮನ್ನು ಕ್ಷೇಮವಾಗಿ ನೋಡ್ಕೋತೀನಿ, ನೀವೆಲ್ಲ ನೆಮ್ಮದಿಯಿಂದ ಮುಳ್ಳಿಲ್ಲದೆ ಬೆಳೀರಿ ಅಂತ ಹೇಳಿದಾಗ ಅವೆಲ್ಲವೂ ಮುಳ್ಳಿಲ್ಲದೆ ಬೆಳೆದವು ಅಂತ ಹೇಳ್ತಾರೆ. ಅಂದರೆ ಸಸ್ಯಗಳಿಗೂ ಭಾವನೆಗಳಿವೆ, ಸಸ್ಯಗಳಿಗೂ ಎಲ್ಲವೂ ಅರ್ಥವಾಗುತ್ತೆ ಅಂತ ಹೇಳಿ ಯೋಗಿಗಳು ಹೇಳ್ತಾರೆ ಅದನ್ನು. ಈ ಭಕ್ತರನ್ನು ನೋಡಿದಾಗ ಅವರಲ್ಲಿದ್ದಂತಹ ಭಕ್ತಿ, ನಿಷ್ಠೆ, ಕೆಟ್ಟ ಭಾವನೆಗಳು ಇಲ್ಲದೆ ಇರೋದು ಅವ್ರಿಗೆ ಗಿಡಗಳ ಜೊತೆಯಲ್ಲಿ ಸಂಭಾಷಣೆ ಮಾಡೋಕ್ಕೆ ಸಾಧ್ಯ ಆಯಿತು. ಜಗದೀಶ್ ಚಂದ್ರ ಬೋಸ್ ಕೂಡ ಅಷ್ಟೇ ಹೇಳ್ತಾರೆ. ಅವರು ಪ್ರಸಿದ್ಧ ವಿಜ್ಞಾನಿಗಳಲ್ವ, ನಿಮಗೆಲ್ಲ ಗೊತ್ತು ಅವರ ಹೆಸರು. ಅವರು ಹೇಳ್ತಾರೆ, ಗಿಡಗಳಲ್ಲಿ ಎಮೋಷನಲ್ಸ್ ಇರುತ್ತೆ, ಅವಕ್ಕೆ ಕೋಪ ಬರುತ್ತೆ, ದ್ವೇಷ ಇದೆ, ಅವು ಕರುಣೆ ತೋರಿಸ್ತವೆ, ಪ್ರೀತಿ ವಿಶ್ವಾಸವನ್ನು ತೋರಿಸ್ತವೆ, ನಾನು ಅದನ್ನೇ ಸಂಶೋಧನೆ ಮಾಡ್ತಾ ಇದ್ದೀನಿ ಅಂತ ಅವರು ಕೂಡ ಯೋಗಾನಂದರಿಗೆ ಹೇಳ್ತಾರೆ. ಇದು ಆಟೋಬಯೋಗ್ರಫಿಯಲ್ಲಿದೆ, ನೀವು ಓದ್ಬೋದು ಬೇಕಾದರೆ ಅದನ್ನು. ಈ ರೀತಿ ಗಿಡಗಳಲ್ಲಿ ಹೂವನ್ನು ತಗೊಂಡು ಬಂದು ಎಲ್ಲರ ಮನೆಗೆ ಪ್ರತಿನಿತ್ಯ ಹಂಚ್ತಾ ಇರ್ತಾರೆ ಅವರು ಶ್ರದ್ಧೆಯಿಂದ. ಅವರು ಅಲ್ಲಿ ಆ ಭಕ್ತ ಅಂತ ಇಲ್ಲ, ಇವರು ಶ್ರೀಮಂತರು ಅಂತಿಲ್ಲ, ಅವರು ಶ್ರೇಷ್ಠರು ಅಂತ ಇಲ್ಲ. ಒಂದು ಕಡೆಯಿಂದ ಪ್ರತಿಯೊಂದು ಮನೆಗೂ ಯಾವ ಮೇಲು ಕೀಳು ಭಾವನೆಗಳಿಲ್ಲದೆ ಒಂದೇ ರೀತಿಯಲ್ಲಿ ಹೂವನ್ನು ಅರ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ತಮ್ಮ ಕಾಯಕದಲ್ಲಿ ಯಾವುದೇ ರೀತಿಯಲ್ಲೂ ಕೊರತೆ ಮಾಡದೆ ತಾವು ತಂಪಾಡಿಗೆ ತಮ್ಮ ಕಾಯಕವನ್ನು ಮಾಡ್ಕೊಂಡಿರ್ತಾರೆ. ಅವರ ಕಾಯಕ ಶ್ರದ್ಧೆಯನ್ನು ಶರಣರು ಕೂಡ ಮೆಚ್ಕೋತಾ ಇರ್ತಾರೆ. ಈ ರೀತಿ ಇರುವಾಗ ಒಂದು ದಿವಸ ವಿಶೇಷವಾದ ಘಟನೆ ನಡೆಯುತ್ತೆ. ಚಳಿಗಾಲ, ಊರಿನಲ್ಲಿ ತುಂಬ ಚಳಿ ತಡೆಯೋಕ್ಕಾಗದೇ ಇದ್ದಷ್ಟಿದೆ. ಆದರೂ ತಮ್ಮ ಕಾಯಕಕ್ಕೆ ಸರಿಯಾಗಿ ನಸುಗು ಹರಿಯುವ ಮುನ್ನವೇ ಅವರು ಹೂವು ಎತ್ಕೊಂಡ್ಬರಕ್ಕೆ ಹೋಗ್ತಾ ಇರ್ತಾರೆ.
ಆ ಹೂವು ಎತ್ಕೊಂಬರಕ್ಕೆ ಹೋಗ್ತಾ ಇದ್ದಾಗ ಹೂವು ಎತ್ತಾ ಇರ್ತಾರೆ ಎಲ್ಲ ಮನೆಗಳಲ್ಲಿ ಸುತ್ತಿ. ಅವೆಲ್ಲವೂ ತಾಜಾ ಆಗಿರಬೇಕು, ಒಂದು ಕೊಂಕಿರಬಾರ್ದು, ಒಂದರಲ್ಲೂ ಲೋಪ ಇರಬಾರ್ದು, ಅಂಥ ಹೂವುಗಳನ್ನು ಆರಿಸಿ ತರ್ತಾ ಇರ್ತಾರೆ. ನನಗೆ ಈ ಸಂದರ್ಭವನ್ನು ಕೇಳುವಾಗ ಅನ್ನಿಸ್ತು, ನಾವು ಬೆಳಗಿನ ಜಾವ 4 ಗಂಟೆಗೆ ಎಷ್ಟೋ ಸಾರಿ ಪೂಜೆಗೆ ಬರ್ತಾ ಇದ್ವಿ ದೊಡ್ಡವರಿದ್ದಾಗ. ಆ ಸಮಯದಲ್ಲಿ ಹುಡುಗರು, ಆ ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ಹೋಗಿ ಬೆಟ್ಟದ ಮೇಲಿಂದ ಹೂವು ಎಲ್ಲ ಎತ್ಕೊಂಡು 4 ಗಂಟೆ ಅಷ್ಟೊತ್ತಿಗೆ ಸರಿಯಾಗಿ ಕುಕ್ಕೆಗಳಲ್ಲಿ ತಂದಿಡೋರು. ಅದನ್ನು ನೋಡಿದ್ರೆ ಈ ಹೂಗಾರ ಮಾದಯ್ಯ ಹೂವು ಎತ್ಕೊಂಡ್ಬರ್ತಿದ್ನಲ್ಲ, ಅದೇ ರೀತಿಯಲ್ಲಿ ತರ್ತಿದ್ರೇನೋ ಅನ್ನೋಷ್ಟು ತಾಜಾತನದಲ್ಲಿ ಇರ್ತಿತ್ತು. ಆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಪುಷ್ಪ ಅಂತ ನಾವು ಮನೆಗೆ ತೊಗೊಂಡು ಹೋಗ್ತಿದ್ವಿ. ಅದು ಕೂಡ ಅಷ್ಟೇ ನೆಲಗ್ತಿರಲಿಲ್ಲ, ಅಷ್ಟು ತಾಜಾ ಆಗಿರ್ತಿತ್ತು. ಅದರಿಂದ ಶರಣರ ಸೇವೆಯನ್ನು ಮಾಡೋಕ್ಕೆ ಇಡೀ ಪ್ರಕೃತಿಯ ಕಾದಿರುತ್ತೆ ಅನ್ನೋದು ಇದಕ್ಕೆ ಉದಾಹರಣೆ. ಒಂದು ದಿವಸ ಹೀಗೆ ಹೋಗ್ತಾ ಇದ್ದಾಗ ಚಳಿ ತುಂಬ ಇರುತ್ತೆ, ಅಲ್ಲಲ್ಲಿ ಜನ ಕೂತ್ಕೊಂಡು ಬೆಂಕಿ ಹಾಕ್ಕೊಂಡು ಬೆಂಕಿ ಕಾಯಿಸ್ಕೊತಾ ಕೂರ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವರು ತಮ್ಮ ಪಾಡಿಗೆ ತಮ್ಮ ಕಾಯಕ ವಚನಗಳನ್ನು ಹಾಡಿಕೊಂಡು ಕಾಯಕಕ್ಕೆ ಹೋಗ್ತಾ ಇರ್ತಾರೆ. ಆಗ ಒಬ್ಬ ವೇಷಧಾರಿ ಜಂಗಮಾಗಿ ಅಡ್ಡಕ್ಕೆ ಬರ್ತಾನೆ. ಬಂದು, ಈ ಚಳಿಲಿ ಈ ಗಡಗಡ ನಡುಗ್ತಾ ಇರಬೇಕಾದ್ರೆ ನೀನು ಎಲ್ಲಿ ಹೋಗ್ತಾ ಇದೀಯಾ? ನಾನು ನನ್ನ ಕಾಯಕಕ್ಕೆ ಹೋಗ್ತಾ ಇದ್ದೀನಿ. ಕಾಯಕದ ಶ್ರದ್ಧೆ ಇದ್ದಾಗ ಅವ್ರಿಗೆ ಬೇರೆಯವ್ರ ಹತ್ರ ಮಾತು ಬೇಕಿರಲ್ಲ, ಅವ್ರು ಹೋಗ್ತಾ ಇರ್ತಾರೆ. ಆದರೂ ಅವನು ಬಿಡಲ್ಲ, ಮತ್ತೆ ಮುಂದೆ ಬಂದು ಹೇಳ್ತಾನೆ, ಯಾಕೆ ಈ ಕಾಯಕ ವ್ಯರ್ಥವಾದ್ದು? ನೀನು ಸುಮ್ಮನೆ ಪ್ರಯತ್ನ ಪಟ್ಟು ಹೂವು ತೊಗೊಂಡು ಹೋಗ್ತೀಯಾ, ದುಡ್ಡು ಕೊಡ್ತಾರೆ, ಕೊಡದೇ ಇರೋರು ಇಲ್ಲ. ನೀನು ಈ ಮೂಢ ಶರಣರಿಗೆ ಯಾಕೆ ಸೇವೆ ಮಾಡ್ಕೊಂಡು ಕೂತಿದೀಯಾ? ಬೇಡ ನಡಿ, ನೀನು ಚಳಿ ಇದೆ, ಬೆಚ್ಚಗಿರು ಅಂತ ಅವ್ರು ಕಿವಿನಲ್ಲಿ ಮಾತು ಹಾಕ್ಕೊಳ್ಳಲ್ಲ. ಮತ್ತೆ ಮುಂದಕ್ಕೆ ಬಂದು ಹೇಳ್ತಾರೆ. ಅವಾಗ ಹೇಳ್ತಾರವರು, ನೋಡು, ನಾನು ಕಾಯಕ ಮಾಡ್ತಾ ಇದ್ದೀನಿ, ಕಾಯಕ ಮಾಡುವಾಗ ನನಗೆ ನೀನು ತೊಂದರೆ ಕೊಡಬೇಡ, ನನ್ನ ಸಮಯವನ್ನು ಹಾಳು ಮಾಡಬೇಡ, ದಯಮಾಡಿ ನೀನು ಹೋಗುವುದು. ಆಗ ಆತ ತನ್ನ ವೇಷವನ್ನು ಬದಲಾಯಿಸಿ ಶಿವನಾಗಿ ಪ್ರತ್ಯಕ್ಷನಾಗ್ತಾನೆ. ಅವನು ಹೇಳ್ತಾನೆ, ಬೇಡ, ಹೋಗಬೇಡ, ಬಾ, ನಿನ್ನನ್ನು ನಾನು ನೇರ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ, ಕೈಲಾಸದಲ್ಲಿ ನಿನ್ನನ್ನು ಸುಖವಾಗಿ ಇರಿಸ್ಕೊತೀನಿ ಬಾ ಅಂತ. ಅವನು ಶರಣ ಎಂಥ ಉತ್ತರ ಕೊಡ್ತಾನೆ, ಕೈಲಾಸ ಬೇಡ ನನಗೆ, ನಿನ್ನ ಸ್ಥಾನ ಇನ್ನೂ ಹೇಳಿಲ್ಲ, ಕೈಲಾಸ ನನಗೆ ಬೇಡ. ಕೈಲಾಸದಲ್ಲಿರೋರೆಲ್ಲ ಸೋಮಾರಿಗಳು, ಏನೋ 4 ಪುಸ್ತಕ ಇಟ್ಕೊಂಡು ಓದ್ಕೊಂಡು ತತ್ವಜ್ಞಾನ ಚರ್ಚೆ ಮಾಡಿಕೊಂಡು ಕೂತಿರ್ತಾರೆ. ನನಗೆ ಅಂಥ ಕೈಲಾಸ ಬೇಕಿಲ್ಲ, ನೀನು ನನ್ನನ್ನು ಕರಿಬೇಡ ಅಂತ ಹೇಳ್ತಾರೆ. ಆದರೂ ಶಿವ ಮತ್ತೆ ಆಸೆ ತೋರಿಸ್ತಾನೆ, ಬಾ, ನನ್ನ ಗಣಪದವಿಯಲ್ಲಿ ಪದವಿಯನ್ನು ಕೊಡ್ತೀನಿ, ನೀನು ಬಾ ಅಂತ ಹೇಳಿ. ಅವಾಗಲೂ ಅವರು, ನಿನ್ನ ಗಣಪದವಿ ನನಗೇನು ಬೇಡ, ನಿನ್ನ ಗಣಗಳಿದ್ದಾರಲ್ಲ ಅವ್ರನ್ನೇ ನೋಡ್ಕೋ ಸಾಕು ಅಂತ. ಇನ್ನೂ ಮುಂದೆ ಹೆಚ್ಚಕ್ಕೆ ಬಂದು ಹೇಳ್ತಾರೆ, ನನಗೆ ಆತ್ಮೀಯರು 8 ಜನ ಇದ್ದಾರೆ, ಅವರೆಲ್ಲ ನಿನ್ನೊಬ್ಬನನ್ನು ಮಾಡ್ಕೋತೀನಿ ಬಾ ಅಂತ ಹೇಳಿ. ಅದಕ್ಕೂ ಒಪ್ಕೊಳ್ಳಲ್ಲ. ಅವನು ಏನು ಹೇಳ್ತಾನೆ, ಕೈಲಾಸ ಒಂದು ಹಾಳು ಬೆಟ್ಟ, ನಿನ್ನಲ್ಲಿರೋರೆಲ್ಲ ಸೋಮಾರಿಗಳು, ನಾನು ನಿನ್ನ ಹತ್ರ ಬರಲ್ಲ. ಈ ಭೂಲೋಕದಲ್ಲಿ ಎಷ್ಟು ಒಳ್ಳೆಯದಿದೆ ಗೊತ್ತಾ, ಕಾಯಕ ಇದೆ, ದಾಸೋಹ ಇದೆ, ನಿಮ್ಮ ದೇವತೆಗಳಲ್ಲೂ ಮೇಲು ಕೀಳು ಇದೆ, ಅವ್ರ ಮೇಲೂ ಇವ್ರು ಕೀಳು ಅಂತ ನೀವು ಅಂತೀರ. ನಮ್ಮ ಶರಣರಲ್ಲಿ ಅದಿಲ್ಲ ಅಂತ ಹೇಳಿ ಹೇಳ್ತಾರೆ. ಶಿವನೀನು ಹರಸಿದರೆ ಭವದೊಳಗೆ ಹೆಚ್ಚಿನದೆ, ಶಿವಪದಕ್ಕೆ ಮಿಗಿಲು ಕಾಯಕವು, ಜಗದೊಳಗೆ ಶಿವಮತಕ್ಕೆ ಮಾಡು ದಾಸೋಹ. ಶಿವ ನೀನು ಹರಿಸಿದ್ರೆ ಈ ಭೂಮಿಯಲ್ಲೇ ಬಹಳ ವಿಶೇಷವಾದ್ದಿದೆ. ಇಲ್ಲಿ ಶಿವಪದಕ್ಕಿಂತ ಅಂದರೆ ಶಿವಸ್ಥಾನ ನೀನೇನು ಕೊಡ್ತೀಯ ಅದಕ್ಕಿಂತ ಮಿಗಿಲಾಗಿರೋದು ಕಾಯಕ. ಸತ್ಯಶುದ್ಧವನ್ನು ಮನ ದಣಿಸಿ ಸತ್ಯಶುದ್ಧವಾದ ಕಾಯಕವನ್ನು ಮಾಡ್ತಾ ಇದ್ದೀವಿ. ಆ ಪದವಿ ನಿನ್ನ ಶಿವಲೋಕದಲ್ಲೂ ಸಿಗಲ್ಲ. ಜಗದೊಳಗೆ ಶಿವಮತಕ್ಕೆ ಮಾಡು ದಾಸೋಹ. ಹಾಗೆ ಬೇಕು ಅಂದರೆ ನಿನ್ಗೆ ಒಳ್ಳೇದು ಮಾಡಬೇಕು ಅಂತ ಇದ್ದರೆ ಬಂದು ಇಲ್ಲಿ ಶಿವಧರ್ಮ ಇದೆಯಲ್ಲ, ಅದಕ್ಕೆ ದಾಸೋಹ ಮಾಡು ಬಾ. ನೀನೇನು ಮಾಡ್ತಿದ್ಯಾ ಕೈಲಾಸದಲ್ಲಿ ಅಂತ ಹೇಳಿ ಶಿವನಿಗೆ ಹೇಳಿ ಅವರು ಶಿವನಿಂದ ದೂರ ಆಗ್ತಾರೆ. ಆಮೇಲೆ ಹೇಳ್ತಾರೆ ಮುಂದಕ್ಕೆ, ಕೀಳು ಮೇಲೆಂಬುದು ವಾಳಿಜನ ಕಲ್ಲದಲೆ, ಕೇಳು ಶರಣರಿಗೆ ಸಮರಸವು ಕಾಯಕವು, ಆಳ್ವ ದಂಡಿಗೆಯು ತಳ್ಳುವುದಕ್ಕೆ. ಇಲ್ಲಿ ಎಲ್ಲರೂ ಇವರು ಸಮಾನರು, ಮೇಲು ಕೀಳು ಅನ್ನೋ ಭಾವನೆ ಇಲ್ಲ. ಇಲ್ಲಿ ಎಲ್ಲರೂ ಸರ್ವ ಸಮಾನವಾಗಿದ್ದೀವಿ, ಎಲ್ಲ ಒಂದೊಂದು ಕಾಯಕ ಮಾಡ್ತೀವಿ, ಎಲ್ಲರಿಗೂ ಸಮಾನವಾದ ಗೌರವ ಇದೆ. ಒಬ್ಬ ವ್ಯಕ್ತಿ ಅಂದರೆ ಅವನು ದೈವಾಂಶ ಸಂಭೂತ ಅನ್ನೋ ರೀತಿಯಲ್ಲೇ ಗೌರವವನ್ನು ಕೊಡ್ತಾರೆ. ನೀನು ಕೈಲಾಸದಲ್ಲಿ ಇದೆಲ್ಲಿ ಸಿಗೋಕ್ಕೆ ಸಾಧ್ಯ ಅಂತ ಹೇಳಿ ಶಿವನಿಗೆ ಹೇಳ್ತಾರೆ. ನಿನ್ನ ಸ್ವರ್ಗಕ್ಕೆ ಹೆಚ್ಚು ನನ್ನ ಕಾಯಕ ಶಿವನೇ, ನಿನ್ನ ಸ್ವರ್ಗಕ್ಕಿಂತ ಹೆಚ್ಚಾದದು ನಾನು ಮಾಡುವಂಥ ಕಾಯಕ ಶಿವ. ನನ್ನಿಯಲ್ಲಿ
ಸೇವೆ ಶರಣರಿಗೆ ಸಲ್ಲಿಸಲು ಹೊನ್ನ ಬೆಲೆ ನಿಜವು ಜಗದೊಳಗೆ. ಸತ್ಯವಾಗಿ ಶರಣರಿಗೆ ಸೇವೆಯನ್ನು ಮಾಡಿದ್ರೆ ಈ ಪ್ರಪಂಚದಲ್ಲಿ ಚಿನ್ನದ ಬೆಳೆ ಬೆಳೀಬಹುದು ಅಂತ ಹೇಳಿ ಶಿವನಿಗೆ ಬುದ್ಧಿ ಹೇಳಿ ಕಳಿಸ್ತಾನೆ. ಈ ಸಂವಾದವನ್ನು ಅಲ್ಲಿ ಕೂತ್ಕೊಂಡು ಬೆಂಕಿ ಕಾಯಿಸ್ತಾ ಇರೋರೆಲ್ಲರೂ ಕೇಳ್ಕೊತಾರೆ. ಅವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಗಣಪದವಿ ಕೊಡ್ತೀನಿ ಅಂದ್ರಿಲ್ಲ, ಶಿವರ ಆತ್ಮೀಯರ ಸ್ಥಾನವನ್ನು ಕೊಡ್ತೀನಿ ಅಂದ್ರಿಲ್ಲ, ಆದರೂ ನಾನು ಇಲ್ಲೇ ಕಾಯಕ ಮಾಡ್ಕೊಂಡಿರ್ತೀನಿ ಅಂತಾರಲ್ಲ, ಎಂಥ ಕಾಯಕ ವ್ಯಕ್ತಿ ಹೂಗಾರ ಮಾದಯ್ಯ ಅಂತ ಹೇಳಿ ಅವನನ್ನು ಎಲ್ಲರೂ ಹೊಗಳ್ತಾರೆ. ಅದು ಅನುಭವ ಮಂಟಪಕ್ಕೆ ಬರುತ್ತೆ. ಅನುಭವ ಮಂಟಪದಲ್ಲೂ ಮೆಚ್ಚುಗೆ ಸೂಚಿಸ್ತಾರೆ. ಅದಾದಮೇಲೆ ಸಡ್ಡಳಾಚಾರ್ಯಸರು ಅವರನ್ನು ಅರಮನೆಗೆ ಕರೆಸ್ಕೊಂಡು ಅವರನ್ನು ವಿಚಾರಣೆ ಮಾಡಿದಾಗ ಅವರು ಉತ್ತಮವಾದ ಕಾಯಕವನ್ನು ಮಾಡ್ತಾ ಇದ್ದಾರೆ ಅಂತಹ ಅರಮನೆಯಲ್ಲೂ ಕೂಡ ತೀರ್ಮಾನ ಆಗುತ್ತೆ. ಅದಕ್ಕಾಗಿ ಅವರು ಸ್ವಲ್ಪ ಹುಣ್ಣನ್ನು ಕೊಡ ಪ್ರಯತ್ನಗಳು ಕೂಡ ಮಾಡ್ತಾರೆ ಅಂತ ಜನಪದಕಾರರು ಹೇಳ್ತಾರೆ. ಹೀಗೆ ಅತ್ಯಂತ ಸಂತೋಷವಾದಂಥ ದಾಂಪತ್ಯ ಜೀವನ. ಪತಿಗೆ ಅನುರೂಪಳಾದಂಥ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವನಿಗೆ ಅಂತ ರಾಮನಾಥ ಹೇಳಿದಾಗೆ ಅದೇ ರೀತಿ ಅನ್ಯೋನ್ಯ ದಾಂಪತ್ಯದಿಂದ ಮಾದೇವಿ ಮತ್ತು ಮಾದಯ್ಯ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಒಂದು ದಿವಸ ಹೀಗಿರುವಾಗ ಏನಾಗುತ್ತೆ ಅಂದರೆ, ಹೊರಗಡೆ ಕಾಯಕ ಎಲ್ಲ ಮುಗಿಸ್ಕೊಂಡು ಅನುಭವ ಮಂಟಪದಲ್ಲಿ ನಡೆಯೋ ಚರ್ಚೆನೂ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದವರು ಶಿವಪೂಜೆಯನ್ನು ಮಾಡ್ತಾ ಇದ್ದಂತಹ ಹೂಗಾರ ಮಾದಯ್ಯ ಹಾಗೇ ಕೂತ್ಕೊಂಡ್ಬಿಡ್ತಾರೆ. ಅಲುಗಾಡಿಸಿದ್ರೆ ಅಲುಗಾಡಲ್ಲ, ಕಣ್ಣು ಬಿಡಿಸಿದ್ರೆ ಬಿಡಲ್ಲ. ಅವನಿಗೆ ಪ್ರತಿ ಅರ್ಥ ಮಾಡ್ಕೋತಾಳೆ, ಓ ಹೂಗಾರ ಮಾದಯ್ಯನವರ ಪ್ರಾಣ ಹಾರಿ ಹೋಗಿದೆ ಅಂತ ಕಾಣುತ್ತೆ ಅಂತ ಹೇಳಿ ತಾನೇ ಧೈರ್ಯ ಮಾಡಿ ಪೂಜಾ ಸ್ಥಾನದಿಂದ ಅವರನ್ನು ಕರ್ಕೊಂಡ್ಬಂದು ಒಂದು ಕಂಬದ ಬಳಿ ಕೂರಿಸಿ ಗುರು ಪಾದೋದಕವನ್ನು ತಗೊಂಡು ಅದನ್ನು ಮೈಗೆಲ್ಲ ಹಚ್ಚಿ ಅವರಿಗೆ ವಿಭೂತಿ ಧಾರಣೆ ಮಾಡಿ ಕಂಬಕ್ಕೆ ಹೊರಗೆ ಕೂರಿಸಿ, ಯಾಕೆ ನಾನು ನೆರೆಹೊರೆಯವರಿಗೆ ತೊಂದರೆ ಕೊಡಬೇಕು, ಯಾರನ್ನೂ ಈ ಮಧ್ಯರಾತ್ರಿಯಲ್ಲಿ ಎದುರಿಸೋದು ಬೇಡ ಅಂತ ಹೇಳಿ ತಾನೇ ಪ್ರತಿನಿತ್ಯ ಕೂತ್ಕೋತಾ ಇದ್ನಲ್ಲ ಗಂಡ, ಆ ಜಾಗದಲ್ಲಿ ಮಣೆಯನ್ನು ಸರಿಸಿ ಅಲ್ಲೇ ಗುಂಡಿಯನ್ನು ಅಗೆಯೋಕ್ಕೆ ಶುರು ಮಾಡ್ತಾಳೆ. ಒಂದೇ ಸಮ ಗುಂಡಿ ಅಗಿತಾ ಇರ್ತಾಳೆ. ಮಗು ಚಿಕ್ಕದು, ಲಿಂಗಣ್ಣ ಎದ್ದು ಬರುತ್ತೆ. ಎದ್ದು ಬಂದು ಕೇಳುತ್ತೆ, ಏನಮ್ಮ ಇದು ಇಷ್ಟೊತ್ತಲ್ಲಿ ಯಾಕೆ ಗುಂಡಿ ತೋರ್ತಾ ಇದೆಯಾ ಅಂತ. ಅದಕ್ಕೆ ತಾಯಿ ಹೇಳ್ತಾಳೆ, ನಿಮ್ಮ ತಂದೆಗೆ ಆ ಕೆರೆ ನೀರಲ್ಲೆಲ್ಲ ಕಲ್ಮಶ ಇದೆಯಂತೆ, ಪರಿಶುದ್ಧವಾದ ನೀರು ಬೇಕಂತೆ, ಅದಕ್ಕೆ ನಾನು ಬಾವಿ ತೆಗಿತಾ ಇದ್ದೀನಿ ಅಂತ ಹೇಳಿ. ಸರಿ ಮಲ್ಕೋಗು ನೀನು ಅಂತ ಕಳಿಸ್ತಾಳೆ. ಆದರೆ ಅವ್ನಿಗೆ ಮಲಗಕ್ಕೆ ನಿದ್ದೆ ಬರಲ್ಲ. ಅಪ್ಪನ ಹತ್ರ ಬಂದು ಮಾತಾಡ್ತಾನೆ, ಅಪ್ಪ ಮಾತಾಡಲ್ಲ. ಈ ರೀತಿ ಅವನು ಗುಮ್ಮಂತ ಕೂತಿರ್ತಾನೆ. ಇದೇನು ವಿಚಿತ್ರ ಅಂತ ಆ ಮಗುಗೆ ಯೋಚನೆ ಆಗುತ್ತೆ. ಇಲ್ಲಿ ಒಂದು ಅಂಶ ಮತ್ತೆ ನಾನು ಸಕಲೇಶ ಮಾದರಸರೇ ಈ ಕುಟುಂಬಕ್ಕೆ ದೀಕ್ಷೆಯನ್ನು ಕೊಟ್ಟಿರ್ತಾರೆ. ಅವರೇ ಗುರುಸ್ಥಾನದಲ್ಲಿರ್ತಾರೆ. ಹಾಗಾಗಿ ಆ ಮಗುಗೆ ಸಕಲೇಶ್ವರ ಮಾದರಸರ ಯೋಚನೆ ಆಗುತ್ತೆ. ಓಡೋಡಿ ಆ ಮಗು ಆ ಮಧ್ಯರಾತ್ರಿಯಲ್ಲಿ ಸಕಲೇಶ್ವರ ಮಾದರಸರ ಬಳಿ ಬಂದು ಹೇಳುತ್ತೆ, ಅಪ್ಪ ಗುಮ್ಮಂತ ಕೂತಿದ್ದಾನೆ, ಮಾತಾಡಲ್ಲ, ನಗಾಡಲ್ಲ, ಯಾಕೋ ಅಮ್ಮ ಏನೋ ಗುಂಡಿ ತೆಗಿತಾ ಇದ್ದಾಳೆ, ದೊಡ್ಡದಾಗಿ ಬಾವಿ ತೆಗಿತೀನಿ ಅಂತ ಹೇಳಿ, ನನಗೇನು ಗೊತ್ತಾಗ್ತಾ ಇಲ್ಲ, ದಯಮಾಡಿ ಬನ್ನಿ ಗುರುಗಳೇ ಅಂತ ಹೇಳಿ. ಅವ್ರಿಗೆ ಅರ್ಥ ಆಗುತ್ತೆ ಪರಿಸ್ಥಿತಿ ಏನು ಅಂತ. ಸಕಲೇಶ್ವರ ಮಾದರಸರು ಓಡ್ ಬಂದಾಗ ಅವರನ್ನು ನೋಡಿದಾಗ ಸತಿಗೆ ಕಣ್ಣೀರು ಧಾರೆ ಹರಿಯೋಕ್ಕೆ ಶುರುವಾಗ್ಬಿಡುತ್ತೆ. ಅಲ್ಲಿವರೆಗೂ ಆತ್ಮಸ್ಥೈರ್ಯದಿಂದ ಗುಂಡಿ ತೆಗಿತಾ ಇರ್ತಾಳೆ. ನಿಜವಾಗ್ಲೂ 12ನೇ ಶತಮಾನ ಸ್ತ್ರೀಯರಿಗೆ ಎಷ್ಟು ಧೈರ್ಯವನ್ನು, ಎಷ್ಟು ಬಂದ ಪರಿಸ್ಥಿತಿಗಳನ್ನು ಒಪ್ಕೊಳ್ಳುವಂಥ ಮನೋಭಾವನೆಯನ್ನು, ದೃಢತೆಯನ್ನು ಕೊಟ್ಟಿತ್ತು ಅಂತ ಹೇಳಿ. ಗುರುಗಳು ಬಂದು ಎಲ್ಲ ಸನ್ನಿವೇಶ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂಡವರು ಅವ್ರು ಹೇಳ್ತಾರೆ, ಮಾದಯ್ಯ ಎದ್ದೇಳು, ಕಾಯಕಕ್ಕೆ ಸಮಯ ಆಯಿತು, ಆಗಲೇ ಹಕ್ಕಿಗಳು ಕೂಗ್ತಾ ಇವೆ, ಕಾಯಕಕ್ಕೆ ನೀವು ಹೋಗದೆ ಹೋದರೆ ಯಾರು ಕಾಯಕವನ್ನು ಮಾಡಿ ಎಲ್ಲ ಭಕ್ತರಿಗೆ ಪುಷ್ಪವನ್ನು ಅರ್ಪಿಸೋರು, ಎದ್ದೇಳು ಅಂತ. ಆದರೆ ಮಾದಯ್ಯ ಅಲ್ಲಾಡಲ್ಲ. ಮಾದಯ್ಯನ ಕಡೆಗೆ, ಗುರುಗಳ ಕಡೆಗೆ ನೋಡ್ತಾನೆ ಇದ್ದಾಳೆ. ಲಿಂಗಣ್ಣ ಕೂಡ ಬೆಕ್ಕ ಸಬರಗಾಗಿ ನಿಂತಿದ್ದಾನೆ. ಮತ್ತೆ ಮಾದಯ್ಯನವ್ರು ಹೇಳ್ತಾರೆ, ಮಾದರಸರು, ಎದ್ದೇಳು, ಏಳು ಸಮಯ ಆಯಿತು, ನೀನು ಇನ್ನೂ ಕಲ್ಯಾಣದಲ್ಲಿ ಮಾಡಬೇಕಾದ ಕೆಲಸ ತುಂಬ ಇದೆ, ನೀನು ಈಗಲೇ ಮಲ್ಕೊಂಬಿಟ್ರೆ ಹೇಗಾಗುತ್ತೆ, ಎದ್ದೇಳು ಅಂತ. ಅದಕ್ಕೂ ಅಲ್ಲಾಡಲ್ಲ. ಆಗ ಕೊನೆಗೆ ಜೋರು ಮಾಡ್ತಾರೆ, ಎದ್ದೇಳು ಮಾದಯ್ಯ, ನೀನೇನು ಕಾಯಕ ಮಾಡಿದೆ, ನೀನು ಮಲ್ಕೊಂಡಿದೀಯಾ ಅಂತ. ಆಗ ತಾನೇ ನಿದ್ದೆಯಿಂದ ಎದ್ದಂಗೆ ಕಣ್ಣು ಹೊಸ್ಕೊಂಡು ಎದ್ದೇಳ್ತಾರೆ. ಹರಕೊಲ್ಲಲು ಗುರು ಕಾಯುವನ್ನನ್ನೋದು ಇದೇನೆ. ಹರ ಕೊಂದಿದ್ದ, ಆದರೆ ಗುರುಗಳಾದ ಸಕಲೇಶ ಮಾದರಸರು ಬಂದು ಅವನನ್ನು ಕಾಪಾಡೋದು. ಈ ರೀತಿ
ಅವನನ್ನು ಕಾಪಾಡಿದ್ರು. ಅಕ್ಕಷ್ಟೊತ್ತಿಗೆ ಅಕ್ಕಪಕ್ಕದವರೆಲ್ಲ ಬಂದರು. ಇವರು ಸಕಲೇಶ ಮಾದರಸರ ಜೋರಿನ ಮಾತು ಕೇಳಿ ಎಲ್ಲರಿಗೂ ನಡೆದ ಸನ್ನಿವೇಶ ಅರ್ಥ ಆಯಿತು. ಆ ಗುಂಡಿ ತೆಗೆದ ಜಾಗದಲ್ಲಿ ನೀರು ಬರ್ತಾ ಇತ್ತು. ಆ ಜಾಗವನ್ನು ಕದಳಿ ಅಂತ ಹೇಳಿ ಮಾಡಿ ಇವತ್ತು ಕೂಡ ಅದರ ಸುತ್ತ ಹೂತೋಟ ಹಾಕಿ ಕದಳಿ ಬನ ಅಂತಲೇ ಹೇಳಿ ಕರೀತಾರೆ ಅಂತ ಹೇಳಿ ಹೇಳ್ತಾರೆ. ಇಂತಹ ಅಸಾಮಾನ್ಯ ಭಕ್ತ ಹೂಗಾರ ಮಾದಯ್ಯ. ಕನ್ನ ನೋಟಕ್ಕೆ ಈಗಿನ ಕಾಲಕ್ಕೆ ನಾವು ಎಷ್ಟು ಸುಲಭವಾಗಿ ಹೇಳ್ತೀವಲ್ವ ಹೂ ಮಾರೋರು ಅವರು ಅಂತ. ಆದರೆ ಹೂ ಮಾರೋರಲ್ಲಿ ಎಷ್ಟು ತಪಶಕ್ತಿ ಇತ್ತು, ಎಂಥ ಅದ್ವಿತೀಯವಾದ ಭಕ್ತಿ ಇತ್ತು, ಎಂತಹ ಸಾಧನೆಯನ್ನು ಮಾಡಿದ್ರು ಅಂತ ಹೇಳಿ. ಹೀಗೆ ಶರಣರ ಪರಂಪರೆ ಯಾವ ರೀತಿಯಲ್ಲಿ ಬೆಳೀತು ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಐಕ್ಯವಾಗ್ತಾರೆ. ಕೊನೆಗೆ ಬಹಳ ಕಾಲ ಜೊತೆಯಾಗಿ ಇದ್ದು ಜೊತೆಲೇ ದಂಪತಿಗಳು ಐಕ್ಯ ಆಗ್ತಾರೆ. ಐಕ್ಯ ಆಗಿ ಸಾರ್ಥಕವಾದ ಬದುಕನ್ನು ಸಾಗಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಇಂತಹ ಅದ್ವಿತೀಯವಾದ ಅತ್ಯುತ್ತಮನಾದಂತಹ ಶರಣರಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರ ಜೀವನವನ್ನು ನಾವು ನೋಡಿದಾಗ ಅದರೊಂದು ವಿಶೇಷತೆ ಕಾಣುತ್ತೆ. ನಮ್ಮ ಜೀವನಕ್ಕೆ ಪಾಠ ಬೇಕು ಅಂದರೆ ನಾವು ಶರಣರ ಚಿಂತನೆಗಳನ್ನು ಶರಣರ ವಚನಗಳನ್ನು ಓದ್ಕೊಂಡ್ರೆ ಸಾಕು. ನಮಗೆ ಪ್ರತಿ ಹೆಜ್ಜೆಯಲ್ಲಿ ಮಾರ್ಗದರ್ಶನ ಆಗುತ್ತೆ. ಇಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮೆಲ್ಲರ ಕಿವಿಗೆ ಇಂಥ ಒಳ್ಳೆಯ ಮಾತುಗಳನ್ನು ಕೇಳುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂತಹ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಪಾದಕ್ಕೆ ಎರಗಿ ಸಿದ್ದೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ನನಗೆ 2 ನುಡಿಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂತಹ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು